ಓಕೆ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬಿ ಒ ಎಲ್ಲಿ ಕೇಳಿರ್ತಕ್ಕಂತಹ ಇನ್ನೊಂದು ಕ್ವಶನ್ ಜೊತೆ ನಾನು ಇಲ್ಲಿ ಬರ್ತಾ ಇದ್ದೀನಿ ವಿಡಿಯೋ ಜೊತೆ. ಸೊ ಅದರಲ್ಲಿ ಏನಂತಂದರೆ ಯಾವ ಟೈಪ್ ಆಫ್ ವೆಲ್ಡಿಂಗು ಮತ್ತು ಅದರದೇ ಆದಂಥ ಒಂದು ಯಾವ ಸಿಂಬಲನ್ನು ನಾವು ಯೂಸ್ ಮಾಡ್ತೀವಿ ಮತ್ತು ಫ್ರೀ ಹ್ಯಾಂಡ್ ಸ್ಕೆಚನ್ನು ಅದನ್ನು ಕೇಳಿರ್ತಾರೆ. ಸೊ ಇದರಲ್ಲಿ ಏನಂತಂದರೆ ಇದರಲ್ಲಿ ಟೋಟಲ್ ಆಗಿ ನೋಡ್ತಾ ಇರಲಿ ಒಂದು 12 ನಾನಲ್ಲಿ ಏನಂದರೆ ಒಂದು ವೆಲ್ಡಿಂಗ್ ಟೈಪ್ ಆಫ್ ವೆಲ್ಡಿಂಗ್ ಇದೆ ಮತ್ತು ಅದರದ್ದು ಇಲಿಸ್ಟ್ರೇಷನ್ ಕೊಟ್ಟಿದ್ದೀನಿ, ಫ್ರೀ ಹ್ಯಾಂಡ್ ಸ್ಕೆಚನ್ನು ಕೊಟ್ಟಿದ್ದೀನಿ ಮತ್ತು ಅದರದ್ದು ಸಿಂಬಲನ್ನು ನಾವು ಯಾವ ರೀತಿ ಬರೀಬೇಕಂತಕ್ಕಂಥ ನಾನು ಇಲ್ಲಿ ತೋರಿಸಿದ್ದೀನಿ. ಸೊ ಏನಂತಂದರೆ ಇದರಲ್ಲಿ ಯಾವುದಾದ್ರೂ ಒಂದು 10 ಕ್ವಶನ್ ನಾವು ಅಟೆಂಡ್ ಮಾಡಿಬಿಟ್ಟು ಅಂದರೆ 15 ಮಾರ್ಕ್ಸ್ ಇದನ್ನು ಕೇಳಿರ್ತಾರೆ. ಸೊ ಇದರಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ, ಫಸ್ಟ್ ಒನ್ ಏನಂತಂದರೆ ಇದು ಬಂದ್ಬಿಟ್ಟು ಅಂದರೆ ಫಿಲೆಟ್ ವೆಲ್ಡಿಂಗ್ ಅಂತಂದರೆ ನಾವು ಯಾವುದೇ ಒಂದು ವೆಲ್ಡಿಂಗಲ್ಲಿ 2 ಪೀಸಸನ್ನು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಫಸ್ಟ್ ಪೀಸು, ಇದು ಬಂದುಬಿಟ್ಟು ಸೆಕೆಂಡ್ ಪೀಸು, ಹೌದಾ? ಸೊ ಇದರಲ್ಲಿ ಏನಂತಂದರೆ 2 ಪೀಸನ್ನು ನಾವು ವರ್ಟಿಕಲ್ ಆಗಿ ಅಂದರೆ 90 ಡಿಗ್ರಿಯಲ್ಲಿ ನಾವು ಏನಾದರೂ ವೆಲ್ಡಿಂಗ್ ಮಾಡಬೇಕು ಅಂತಂದರೆ ಅಲ್ಲಿ ನೋಡಿ ಯಾವ ರೀತಿ ಅಂತಂದರೆ ಇಲ್ಲಿ ನೋಡಿ, ಒಂದು ಬಂದುಬಿಟ್ಟು ಈ ಥರ ಇದೆ ಮೆಟಲ್ ಪೀಸು, ಇನ್ನೊಂದು ಬಂದುಬಿಟ್ಟು ಅದರ ಹಾರಿಜಾಂಟಲ್ ಆಗಿ ಈ ಥರ ಇದೆ ಪೀಸು. ಸೊ ಇದನ್ನು ನಾವು ವೆಲ್ಡಿಂಗ್ ಯಾವ ರೀತಿ ತುಂಬಬೇಕಂದ್ರೆ ಇಲ್ಲಿ ಬಂದುಬಿಟ್ಟು ನಾವು ಇದನ್ನು ವೆಲ್ಡಿಂಗ್ ಮಾಡಬೇಕಾಗುತ್ತೆ ಈ ಒಂದು 2 ಕಡೆ. ಸೊ ಇದನ್ನು ನಾವು ಯಾವ ರೀತಿ ಒಂದು ಸಿಂಬಾಲಿಕಲಿ ರೀಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ ಅದನ್ನು ಬಂದುಬಿಟ್ಟು ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಥರ ನಾವು ಇದನ್ನು ರೀಪ್ರೆಸೆಂಟ್ ಮಾಡ್ತೀವಿ. ಇದು ಬಂದುಬಿಟ್ಟು ಒಂದನೇ. ಇನ್ನು ನೆಕ್ಸ್ಟ್ ಏನಂತಂದರೆ ಎರಡನೇದಾಗಿ ಏನಂತಂದರೆ ಎಡ್ಜ್ ವೆಲ್ಡಿಂಗ್ ಅಂದರೆ ಎಡ್ಜ್ ವೆಲ್ಡಿಂಗನ್ನು ನಾವು ಯಾವ ರೀತಿ ಮಾಡ್ತೀವಿ ಅಂತಂದರೆ ಇಲ್ಲಿ ಇದು ನೋಡಿ ಈ ಥರ ಒಂದು ಫ್ರೀ ಹ್ಯಾಂಡ್ ಸ್ಕೆಚನ್ನು ತೆಗಿಬೇಕಾಗುತ್ತೆ. ನೋಡಿ ಇಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಏನಂತಂದರೆ ಇಲ್ಲಿ ನಮಗೆ ಇದು ಒಂದು ಬಂದುಬಿಟ್ಟು ಫಸ್ಟ್ ಮೆಟಲ್, ಹೌದಾ? ಸೊ ಎರಡನೇದಾಗಿ ಇಲ್ಲಿ ಒಂದು ಮೆಟಲ್ ಇದೆ. ಸೊ ಇದೊಂದು ಮೆಟಲ್ ಬಂದುಬಿಟ್ಟು ಈ ಥರ ಒಂದು ಅಟ್ಯಾಚ್ಮೆಂಟ್ ಆಗಿದೆ ಅಂತ ಅನ್ಕೊಳ್ಳಿ, ಸರಿನಾ? ಸೊ ಇದು ಬಂದ ತಕ್ಷಣ ಇಲ್ಲಿ ಏನು ನಾವು ವೆಲ್ಡಿಂಗ್ ಮಾಡ್ತೀವಲ್ಲ ಇಲ್ಲಿ ಈ 2 ಮೆಟಲ್ ಮೇಲ್ಗಡೆ ಅಂದರೆ ಎಡ್ಜಲ್ಲಿ, ಸೊ ಎಡ್ಜಲ್ಲಿ ನಾವು ವೆಲ್ಡಿಂಗ್ ಮಾಡಿದಾಗ ಅದು ನಮಗೆ ಏನಂತಂದರೆ ಎಡ್ಜ್ ವೆಲ್ಡಿಂಗ್ ಅಂತ ಅನಿಸುತ್ತೆ. ಇದೇ ನೋಡಿದಾಗ ನಿಮ್ಗೆ ಯಾವ ರೀತಿ ಅನಿಸುತ್ತೆ ನೋಡಿ, ಇಲ್ಲಿ ಇದು ಬಂದುಬಿಟ್ಟು ನೋಡಿ 1 2 3 ಅಂದರೆ ಇಲ್ಲಿ ನೋಡಿದಾಗ 3 ಲೈನ್ಗಳಲ್ಲಿ ಕಾಣಿಸ್ತಾ ಇದೆ. ಸೊ ಇದನ್ನು ಸಿಂಬಾಲಿಕಲಿ ನಾವು 3 ಲೈನ್ ಅಂತ ನಾವಿಲ್ಲಿ ರೀಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಗೊತ್ತಾಯ್ತಲ್ಲ, ಇಲ್ಲಿ ಎಡ್ಜ್ ವೆಲ್ಡಿಂಗ್ ನಾವು 1 2 3 ಅಂದರೆ 3 ಲೈನ್ ಮುಖಾಂತರ ನಾವಿಲ್ಲಿ ರೀಪ್ರೆಸೆಂಟ್ ಮಾಡ್ತೀವಿ. ನೋಡೋಕ್ಕೂ ಮಾತ್ರ ಅದೇ ರೀತಿಯೇ ಕಾಣಿಸುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಸ್ಪಾಟ್ ವೆಲ್ಡಿಂಗ್. ಸೊ ನಾವು ಇವಾಗ ಮೂರನೇದಾಗಿ ಸ್ಪಾಟ್ ವೆಲ್ಡಿಂಗಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ಒಂದು ಮೆಟಲ್ ಪೀಸಸ್ಸನ್ನು ಅಥವಾ ಯಾವುದೇ ಒಂದು ಈ ಮೆಟಲ್ ಪೀಸಸನ್ನು ಇನ್ನೊಂದು ಮೆಟಲ್ ಪೀಸಸ್ ಜೊತೆ ನಾವು ಅಲ್ಲಿ ಜೋಡಿಸಿದಾಗ ಅದರ ಮಧ್ಯದಲ್ಲಿ ಯಾವುದೇ ರೀತಿಯಾದ ಒಂದು ವೆಲ್ಡಿಂಗನ್ನು ಕೊಟ್ಟಾಗ ಅಲ್ಲೇನು ಬರುತ್ತಲ್ಲ ಅದನ್ನು ನಾವು ಸ್ಪಾಟ್ ಅಂತ ಹೇಳ್ತೀವಿ. ಇವಾಗ ನೋಡ್ತಿದ್ದೀರಾ, ಇದೊಂದು ಮೆಟಲ್ ಪೀಸು, ಆಮೇಲೆ ಬಂದುಬಿಟ್ಟು ಇನ್ನೊಂದು ಮೆಟಲ್ ಪೀಸು. ಸೊ ಇಲ್ಲಿ ಮಧ್ಯದಲ್ಲಿ ಎಲ್ಲಾದ್ರೂ ನಾವು ಇಲ್ಲೊಂದು ವೆಲ್ಡಿಂಗನ್ನು ನಾವು ಇಲ್ಲಿ ಕೊಟ್ಟಿವಿ ಅಂತಂದರೆ ಇದನ್ನೇನಾಗುತ್ತೆ ಅಂದರೆ ಇದು ಸ್ಪಾಟ್ ವೆಲ್ಡಿಂಗ್ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಇದನ್ನು ಯಾವ ರೀತಿ ರೀಪ್ರೆಸೆಂಟ್ ಮಾಡ್ತೀವಿ, ಇಲ್ಲಿ ಓ ಅಂತಕ್ಕಂಥ ಒಂದು ಸಿಂಬಲಿಂದ ನಾವಿಲ್ಲಿ ರೀಪ್ರೆಸೆಂಟ್ ಮಾಡ್ತೀವಿ. ಇನ್ನು 4ನೇದಾಗಿ ಏನು ಅಂತಂದರೆ ಸ್ಕ್ವಯರ್ ಬಟ್ ವೆಲ್ಡಿಂಗ್ ಅಂತ. ಸ್ಕ್ವಯರ್ ಬಟ್ ವೆಲ್ಡಿಂಗಲ್ಲಿ ಏನಾಗುತ್ತೆ, ಇವಾಗ ನಮ್ದು 2 ಮೆಟಲ್ ಪೀಸಸ್ ಇರುತ್ತಲ್ಲ, ಇದೊಂದು ಮೆಟಲ್ ಪೀಸ್ ಇದೆ, ಆಮೇಲೆ ಇದು ಒಂದು ಮೆಟಲ್ ಪೀಸ್ ಇದೆ. ಸೊ ಇಲ್ಲಿ ನಮ್ಗೆ ಏನು ಈ ಗ್ಯಾಪ್ ಬರುತ್ತಲ್ಲ, ಇದು ಒಂದು ಏನು ಕಾಣಿಸುತ್ತಲ್ಲ ನಮಗೆ ಇಲ್ಲಿ ಇದೇನು ಕಾಣಿಸುತ್ತಲ್ಲ ಈ ಪೋರ್ಷನ್ ಬಂದುಬಿಟ್ಟು, ಸೊ ಈ ಪೋರ್ಷನ್ ಇದೆಯಲ್ಲ ಇದು ಬಂದುಬಿಟ್ಟು ನಮಗೆ ಸ್ಕ್ವೇರ್ ಥರ ಕಾಣಿಸುತ್ತೆ ಇಲ್ಲಿ. ಸೊ ಅದಕ್ಕೆ ಇದನ್ನು ಈ ಒಂದು ಇದರಲ್ಲಿ ನಾವು ಇದನ್ನು ವೆಲ್ಡಿಂಗಲ್ಲಿ ಮಾಡಿದಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ಸ್ಕ್ವೇರ್ ಶೇಪಲ್ಲಿ ನಾವು ಇದನ್ನು ವೆಲ್ಡಿಂಗಲ್ಲಿ ತುಂಬ್ಕೊಂಡು ಹೋಗ್ಬೇಕಾಗುತ್ತೆ. ಅಂದರೆ 2 ಮೆಟಲ್ ಪೀಸಸ್ ಏನಾಗ್ತಾ ಇದೆ ಇಲ್ಲಿ ಬಂದುಬಿಟ್ಟು ಬಟ್ ವೆಲ್ಡಿಂಗ್ ಅಂದರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, 2 ಮೆಟಲ್ ಪೀಸಸನ್ನು ನಾವು ಹತ್ತಿರದಲ್ಲಿ ತೊಗೊಂಡು ಒಂದಕ್ಕೊಂದು ಅಂದರೆ ಒಂದೇ ಒಂದು ಆಕ್ಸೆಸಲ್ಲಿ ನಾವು ತೊಗೊಂಡಾಗ ಅದನ್ನು ನಾವು ಬಟ್ ವೆಲ್ಡಿಂಗ್ ಅಂತ ನಾವು ಹೇಳ್ತೀವಿ, ಓಕೆನಾ? ಸೊ ಇದನ್ನು ಯಾವ ರೀತಿ ನಾವು ರೀಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ 2 ಲೈನ್ಗಳು ಮಾತ್ರ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, 2 ಲೈನ್ಗಳು ಮಾತ್ರ ಕಾಣಿಸುತ್ತೆ. ಇಲ್ಲಿ ಒಂದು ಲೈನ್ ಇದೆ, ಇಲ್ಲಿ ಒಂದು ಲೈನ್ ಇದೆ, ಗೊತ್ತಾಯ್ತಲ್ಲ? ಓಕೆ, ಇನ್ನು ನೆಕ್ಸ್ಟ್ ಏನಂತಂದರೆ ಸಿಂಗಲ್ ವಿ ಬಟ್ ವೆಲ್ಡಿಂಗ್ ಅಂತ ಇದೆ. 5ನೇದಾಗಿ ಏನಂತಂದರೆ ಸಿಂಗಲ್ ವಿ ಬಟ್ ವೆಲ್ಡಿಂಗ್. ಸೊ ಸಿಂಗಲ್ ವಿ ಬಟ್ ವೆಲ್ಡಿಂಗ್ ಅಂತಂದರೆ ಹೆಂಗಿರುತ್ತೆ, ಇವಾಗ ನಾವು ಮೆಟಲ್ ಪೀಸಸ್ಸನ್ನು 2 ಮೆಟಲ್ ಪೀಸ್ ತೊಗೊತೀವಿ. ಇಲ್ಲಿ ಒಂದು ಮೆಟಲ್ ಪೀಸ್ ಇದೆ, ಆಮೇಲೆ ಇಲ್ಲಿ ಒಂದು ಮೆಟಲ್ ಪೀಸ್ ಇದೆ, ಸರಿನಾ? ಸೊ ಇವಾಗ ಈ 2 ಮೆಟಲ್ ಪೀಸನ್ನು ನಾವು ಇಲ್ಲಿ ತೊಗೊಂಡಿದ್ದೀವಿ. ಸೊ ಏನು ಮಾಡ್ತೀವಿ, ಇದನ್ನು ನಾವಿಲ್ಲಿ ಇಲ್ಲಿ ವಿ ಶೇಪಲ್ಲಿ ಇದನ್ನು ನಾವು ಕಟ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಅವಾಗ ನಮ್ಗೆ ಮೆಟಲ್ ಪೀಸ್ ಯಾವ ಥರ ಕಾಣಿಸುತ್ತೆ ಅಂತಂದರೆ ಈ ಶೇಪಲ್ಲಿ ಕಾಣಿಸುತ್ತೆ, ಗೊತ್ತಾಯ್ತಲ್ಲ? ಸೊ ಇದನ್ನು ಏನು ಅನ್ಸುತ್ತೆ ನಮಗೆ, ಇದು ಬಂದುಬಿಟ್ಟು ಅಂತಂದರೆ ಒಂದು ವಿ ಆಕಾರದಲ್ಲಿ ಇದೆ ಇದು. ಸೊ ಇದು ಬಂದುಬಿಟ್ಟು ಏನಾಗಿರುತ್ತೆ, ಇಲ್ಲಿ ಇದೊಂದು ವಿ ಆಕಾರದಲ್ಲಿ ಇದೆ. ಸೊ ಇದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಸಿಂಗಲ್ ವಿ ಬಟ್ ವೆಲ್ಡಿಂಗ್ ಅಂತ ಕರಿತೀವಿ ಇದನ್ನು. ಯಾಕಂದರೆ ಇಲ್ಲಿ ಸಿಂಗಲ್ ವಿ ಫಾರ್ಮೇಷನ್ ಆಗಿರುತ್ತೆ ಇಲ್ಲಿ ಈ ಥರ. ಇದು ಬಂದ್ಬಿಟ್ಟು ಇದನ್ನು ವಿ ಅಂತ ನಾವು ಇಲ್ಲಿ ಸಿಂಬಾಲಿಕಲಿ ರೀಪ್ರೆಸೆಂಟ್ ಮಾಡ್ತೀವಿ. ಈ ನೆಕ್ಸ್ಟ್ ಏನಿದೆ ಅಂತಂದರೆ ಡಬಲ್ ವಿ ಬಟ್ ವೆಲ್ಡಿಂಗ್ ಅಂತ. ಡಬಲ್ ವಿ ಬಟ್ ವೆಲ್ಡಿಂಗಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ ಇದೇ ಒಂದು ಸೇಮ್ ಪೀಸಸನ್ನು ನಾವು ಈ ಥರ ನೋಡಿ ಇಲ್ಲಿ ಬಂದುಬಿಟ್ಟು ನಾವು ಈ ಥರ ಸೇಪಲ್ಲಿ ಕಟ್ ಮಾಡ್ಕೊಂಡಾಗ ನೋಡಿ ಇಲ್ಲೊಂದು ವಿ ಫಾರ್ಮೇಷನ್ ಆಗುತ್ತೆ, ಆಮೇಲೆ ಇಲ್ಲಿ ಒಂದು ವಿ ಫಾರ್ಮೇಷನ್ ಆಗುತ್ತೆ. ಸೊ ಗೊತ್ತಾಯ್ತಲ್ಲ, ಇಲ್ಲಿ ಯಾವ ರೀತಿ ನಾವು ಡಬಲ್ ವಿ ಬಟ್ ವೆಲ್ಡಿಂಗ್ ಅಂದರೆ 2 ಪೀಸಸನ್ನು ಈ ಥರ ನಾವು ಜಾಯಿನ್ ಮಾಡ್ತಾ ಇದ್ದೀವಿ. ಅಲ್ಲಿ
ವಿ ಅಂತಕ್ಕಂಥ ಒಂದು ಏನು ವರ್ಡ್ ಬಂದಿದೆಯಲ್ಲ, ಇಲ್ಲಿ ವಿ ಶೇಪಲ್ಲಿ ನಾವು ಇದನ್ನು ಮೆಟಲ್ನ ಕಟ್ ಮಾಡ್ಕೊಂಡಾಗ ನಮಗೆ ಇಲ್ಲಿ ವೆಲ್ಡಿಂಗ್ ತುಂಬೋಕೆ ಈ ಥರ ವಿ ಶೇಪ್ದಲ್ಲಿ ನಮಗೆ ನೋಡಿ ಗೊತ್ತಾಗ್ತಾ ಇದೆ. ಇಲ್ಲಿ ಎಕ್ಸ್ ಅಂತ ಬರೆದಾಗ ಈ ಮೇಲ್ಗಡೆ ಒಂದು ವಿ ಫಾರ್ಮೇಷನ್ ಆಗುತ್ತೆ ಮತ್ತು ಕೆಳಗಡೆ ಒಂದು ವಿ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಇನ್ನೊಂದು ಏನಂತಂದರೆ ಸಿಂಗಲ್ ಯು ಬಟ್ ವೆಲ್ಡಿಂಗ್ ಅಂತ. ಸಿಂಗಲ್ ಯು ಬಟ್ ವೆಲ್ಡಿಂಗಲ್ಲಿ ಏನಾಗುತ್ತೆ ಅಂತಂದರೆ ಅದೇ ಒಂದು ಎರಡು ಪೀಸಸ್ಸನ್ನು, ಅದೇ ಒಂದು ಎರಡು ಮೆಟಲ್ ಪೀಸಸ್ಸನ್ನು ನಾವು ಬೈ ಚಾನ್ಸ್ ಆಗಿ ಏನಾದರೂ ಯು ಶೇಪಲ್ಲಿ ಇವಾಗ ನೋಡಿ ಇಲ್ಲಿ ಓಕೆ ಇಲ್ಲಿ ನೋಡ್ತಾ ಇದ್ರಲ್ಲ. ಸೊ ಇದು ಬಂದ್ಬಿಟ್ಟು ಅಂದರೆ ಇದು ಫಸ್ಟ್ ಮೆಟಲ್ ಪೀಸು, ಆಮೇಲೆ ಇದು ಬಂದ್ಬಿಟ್ಟು ಎರಡನೇ ಮೆಟಲ್ ಪೀಸು. ಸೊ ಎರಡು ಮೆಟಲ್ ಪೀಸನ್ನು ನಾವೇನಾದರೂ ಈ ಥರ ಒಂದು ಮಾರ್ಕಿಂಗ್ ಕಟ್ ಮಾರ್ಕಲ್ಲಿ ಮಾಡಿಕೊಂಡು ಇದನ್ನು ವೆಲ್ಡಿಂಗ್ ಏನಾದರೂ ನಾವು ಮಾಡ್ತಿದ್ದೀವಿ ಅಂತಂದರೆ ಇಲ್ಲಿ ನಮಗೇನು ಗೊತ್ತಾಗುತ್ತೆ, ಇದು ಗೊತ್ತಾಗ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಇದು ಯು ಶೇಪಲ್ಲಿ ನಮ್ಗೆ ಆಗ್ತಾಯಿದೆ. ಸೊ ಇದನ್ನು ವೆಲ್ಡಿಂಗಲ್ಲಿ ಈ ರೀತಿ ಇದನ್ನು ಕವರ್ ಮಾಡ್ಕೊಂಡು ಬರ್ತೀವಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ಥರ ಇದನ್ನು ವೆಲ್ಡಿಂಗನ್ನು ನಾವು ತುಂಬಬೇಕಾಗುತ್ತೆ. ಇದು ಬಂದ್ಬಿಟ್ಟು ಒಂದು ಫ್ರೀ ಹ್ಯಾಂಡ್ ಸ್ಕೆಚನ್ನು ನಾವು ಈ ರೀತಿ ತೆಗಿಬೋದು ಅಂತ ನಾವಿಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ಸೊ ಇದನ್ನು ನಾವು ಸಿಂಗಲ್ ಯು ಅಲ್ಲಿ ನಾವು ಇದನ್ನ ಏನು ಮಾಡ್ತೀವಿ ತೋರಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದಿಲ್ಲ, ಇದು ಬಂದ್ಬಿಟ್ಟು ಸಿಂಗಲ್ ಯು ಅಂತ ಬರುತ್ತೆ. ಇನ್ನು ಡಬಲ್ ಯು ಬಟ್ ವೆಲ್ಡಿಂಗ್ ಅಂತಂದರೆ ಅದೇ ರೀತಿ ಇದೆ, ಸೇಮ್ ಯಾವ ರೀತಿ ಇದೆಯಲ್ಲ, ಇಲ್ಲಿ ಬಂದುಬಿಟ್ಟು ಡಬಲ್ ವಿ ಬಟ್ ವೆಲ್ಡಿಂಗ್ ಇದೆ, ಇಲ್ಲಿ ಅದೇ ರೀತಿ ಇದೆ ಡಬಲ್ ಯು ಬಟ್ ವೆಲ್ಡಿಂಗ್ ಅಂತ ಬರುತ್ತೆ. ಸೊ ಡಬಲ್ ಯು ಬಟ್ಟಲ್ಲಿ ಏನಿರುತ್ತೆ ಮೆಟಲ್ ಪೀಸಸ್ ಇಲ್ಲಿ ಯಾವ ರೀತಿ ಒಂದು ಫಾರ್ಮೇಷನ್ ಆಗಿದೆ ಅಂತಂದರೆ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ ತೋರಿಸ್ತಾ ಇದೆ ನಿಮಗೆ. ಇದು ಬಂದುಬಿಟ್ಟು ಈ ರೀತಿ ಇರುತ್ತೆ. ಓಕೆ, ಸೊ ಈ ರೀತಿ ನಾವು ಇದನ್ನು 1 ಮತ್ತು 2 ಈ ಎರಡು ಮೆಟಲ್ ಪೀಸಸನ್ನು ನಾವು ಈ ರೀತಿ ತೊಗೊಂಡಾಗ ಏನಾಗುತ್ತೆ ಅಂದರೆ ಇಲ್ಲಿ ಮೇಲ್ಗಡೆ ಒಂದು ಯು ಫಾರ್ಮೇಷನ್ ಆಗುತ್ತೆ, ಆಮೇಲೆ ಕೆಳಗಡೆ ಒಂದು ಯು ಫಾರ್ಮೇಷನ್ ಆಗುತ್ತೆ. ಸೊ ನೋಡ್ತಾ ಇದ್ದಿಲ್ಲ, ಇದು ಬಂದುಬಿಟ್ಟು ಏನಂದರೆ ಒಂದು ಡಬಲ್ ಯು ಬಟ್ ವೆಲ್ಡಿಂಗ್ ಅಂತಲೇ ಕರಿತೀವಿ. ಸೊ ಇದನ್ನು ನಾವು ಒಂದು ಫ್ರೀ ಹ್ಯಾಂಡ್ ಸ್ಕೆಚಲ್ಲಿ ತೆಗೆದಾಗ ಈ ರೀತಿ ನಮಗೆ ಇದು ಕಂಡು ಬರುತ್ತೆ. ಸೊ ನೆಕ್ಸ್ಟ್ ಏನಂತಂದರೆ ಸಿಂಗಲ್ ಬಿವೆಲ್ ಬಟ್ ವೆಲ್ಡಿಂಗ್ ಅಂತ. ಸಿಂಗಲ್ ಬಿವೆಲ್ ಬಟ್ ವೆಲ್ಡಿಂಗಲ್ಲಿ ಈ ಒಂದು ಸಿಂಗಲ್ ಬಿವೆಲ್ ಬಟ್ ವೆಲ್ಡಿಂಗಲ್ಲಿ ಫಸ್ಟ್ ಪೀಸನ್ನು ನಾವು ಇದೇ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಹಾಗೆ ಇಟ್ಕೊಂಡಿರ್ತೀವಿ. ಸೊ ಎರಡನೇ ಒಂದು ಏನು ಪೀಸ್ ತೊಗೊತೀವಲ್ಲ ಆ ಪೀಸನ್ನು ನಾವು ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ನಾವು ಈ ಒಂದು ಫಸ್ಟ್ ಮೆಟಲ್ ಜೊತೆ ನಾವು ಜಾಯಿನ್ ಮಾಡ್ಕೊತೀವಿ. ಸೊ ಇಲ್ಲೇನು ಗೊತ್ತಾಗ್ತಾ ಇದೆ ಅಂತಂದರೆ ಈ ಒಂದು ಶೇಪ್ ಯಾವ ರೀತಿ ಫಾರ್ಮೇಷನ್ ಆಗಿದೆ ನಮಗೆ ಇವಾಗ. ಇದು ಬಂದುಬಿಟ್ಟು ಇದು ನಮಗೆ ಫಸ್ಟ್ ಮೆಟಲ್ ಪೀಸು, ಇದು ಬಂದುಬಿಟ್ಟು ನಮಗೆ ಎರಡನೇ ಒಂದು ಮೆಟಲ್ ಪೀಸು. ಸೊ ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, ಈ ಒಂದು ಸಿಂಬಲನ್ನು ನಾವು ಯಾವ ರೀತಿ ಬರಿತೀವಿ ಅಂತಂದರೆ ಈ ಮೆಟಲ್ ಪೀಸಸ್ಗಳನ್ನು ನಾವು ಈ ರೀತಿ ಇಟ್ಕೊಂಡಾಗ ಮಾತ್ರ ನಮಗೆ ಈ ಒಂದು ಸಿಂಬಾಲು ಕಂಡು ಬರುತ್ತೆ. ಇಲ್ಲಿ ಗೊತ್ತಾಯ್ತಲ್ಲ, ಇದು ಬಂದುಬಿಟ್ಟು ಸಿಂಗಲ್ ಬಿವೆಲ್ ಬೆಟ್ ವೆಲ್ಡಿಂಗ್ ಅಂತಲೇ ಕರಿತೀವಿ, ಸಿಂಗಲ್ ಬಿವೆಲ್ ಬಟ್ ವೆಲ್ಡಿಂಗ್ ಅಂತಲೇ ಕರಿತೀವಿ. ಸೊ ನೆಕ್ಸ್ಟ್ ಏನಂತಂದರೆ ಡಬಲ್ ಬಿವೆಲ್ ಬಟ್ ವೆಲ್ಡಿಂಗನ್ನು ನಾವು ಯಾವ ರೀತಿ ಒಂದು ಫ್ರೀ ಹ್ಯಾಂಡ್ ಸ್ಕೆಚಲ್ಲಿ ತೋರಿಸ್ಬೇಕು ಮತ್ತು ಅದನ್ನು ಸಿಂಬಾಲಿಕಲಿ ಅದನ್ನು ಯಾವ ರೀತಿ ರೀಪ್ರೆಸೆಂಟ್ ಮಾಡ್ತೀವಿ ಅಂತ. ಸೊ ಈಗ ನೋಡ್ತಾ ಇದ್ದೀರಾ, ನಾನು ಇಲ್ಲಿ ಇಲ್ಲೊಂದು ಸ್ವಲ್ಪ ಕರೆಕ್ಷನ್ ಮಾಡ್ತೀನಿ. ಇಲ್ಲಿಂದ ನೋಡ್ತಾ ಇದ್ದೀರಾ, ಓಕೆ. ಸೊ ಇದನ್ನು ನಾನು ಫಸ್ಟ್ ಮೆಟಲ್ ಪೀಸಸ್ ಅಂತ ತೊಗೊಂಡ್ಬಿಟ್ಟಿರ್ತೀನಿ. ಆಮೇಲೆ ಇಲ್ಲೊಂದು ಏನಿದೆಯಲ್ಲ ನೋಡಿ, ಇದು ಈ ಥರ ಬಂದಿರುತ್ತೆ, ಮತ್ತು ಇನ್ನೊಂದು ಈ ಥರ ಮಾಡಿದಾಗ ನಮಗೆ ಈ ಸೆಕೆಂಡ್ ಪೀಸ್ ಫಾರ್ಮೇಷನ್ ಆಗಿರುತ್ತೆ. ಗೊತ್ತಾಯ್ತಲ್ಲ, ಇದು ಬಂದುಬಿಟ್ಟು ಏನಂತಂದರೆ ನಮಗೆ ಡಬಲ್ ಬಿವೆಲ್ ಬಟ್ ವೆಲ್ಡಿಂಗ್ ಅಂತಲೇ ಕರಿತೀವಿ ಇದನ್ನು. ಸೊ ಇದನ್ನು ಯಾವ ರೀತಿ ನಾವು ಇಲ್ಲಿ ಕೆಳಗಡೆ ತೋರಿಸ್ತೀವಿ ನಿಮಗೆ ಅಂದರೆ ಫಸ್ಟ್ ಪೀಸಸ್ ಬಂದುಬಿಟ್ಟು ಈ ಥರ ಇದೆ. ಆಮೇಲೆ ನಮಗೆ ಸೆಕೆಂಡಲ್ಲಿ ಏನಂತಂದರೆ ಸೆಕೆಂಡ್ ಪೀಸ್ ನಾವು ಕನೆಕ್ಷನ್ ಮಾಡಿದಾಗ ಇಲ್ಲಿ ನಮಗೆ ಒಂದು ಸಿಂಬಾಲಿಕಲ್ ರೀಪ್ರೆಸೆಂಟೇಷನ್ ಬರೀಬೇಕಾದ್ರೆ ಇದನ್ನು ಕೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ಗೊತ್ತಾಗ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಒಂದು ಸಿಂಗಲ್ ಬಿವೆಲ್ ಬಟ್ ಮತ್ತು ಡಬಲ್ ಬಿವೆಲ್ ಬಟ್ಟನ್ನು ನಾವು ಯಾವ ರೀತಿ ಇಲ್ಲಿ ಒಂದು ಬರಿಬೋದು ಅಂದರೆ ಒಂದು ಡ್ರಾಯಿಂಗ್ ಮುಖಾಂತರ ಅದನ್ನು ಕಂಡುಹಿಡಿಬೋದು ಅಂತಕ್ಕಂಥನೇ ತೋರಿಸಿದ್ದೀನಿ. ಇನ್ನು ಏನಂತಾರೆ ಸಿಂಗಲ್ ಜೆ ಬಟ್ ವೆಲ್ಡಿಂಗ್ ಮತ್ತು ಡಬಲ್ ಜೆ ಬಟ್ ವೆಲ್ಡಿಂಗ್ ಅಂತ. ಸೊ ಸಿಂಗಲ್ ಜೆ ಬಟ್ ವೆಲ್ಡಿಂಗಲ್ಲಿ ನಮಗೆ ಫಸ್ಟ್ ಪೀಸಸ್ಸು ಅದೇ ರೀತಿಯೇ ಇರುತ್ತೆ, ಅಂದರೆ ಸ್ಕ್ವೇರ್ ಶೇಪಲ್ಲಿರುತ್ತೆ. ಸೊ ಸೆಕೆಂಡ್ ಮಾತ್ರ ಬಂದು ಏನಾಗ್ಬಿಡುತ್ತೆ ಅಂತಂದರೆ ಒಂದು ಜೆ ಶೇಪಲ್ಲಿ, ಅಂದರೆ ನಾವು ಬರಿತೀವಲ್ಲ ಇಂಗ್ಲೀಷ್ ಲೆಟರ್ ವರ್ಡ್ ಜಿ ಅಂತ, ಆ ಜೆ ಶೇಪಲ್ಲಿ ಇರುತ್ತೆ ನೋಡಿ ಈ ಥರ. ಗೊತ್ತಾಯ್ತಲ್ಲ, ಈ ಒಂದೇನು ಪೋರ್ಷನ್ ಫಾರ್ಮ್ ಆಗುತ್ತಲ್ಲ, ನಾವು ಎರಡು ಪೀಸಸನ್ನು ನಾವು ಇಲ್ಲಿ ಇಟ್ಟಾಗ ಈ ಒಂದು ಮಧ್ಯದಲ್ಲಿ ಇದೊಂದೇನು ಗ್ಯಾಪ್ ಫಾರ್ಮೇಷನ್ ಆಗುತ್ತಲ್ಲ, ಇದು ಬಂದುಬಿಟ್ಟು ನಮಗೆ ಜೆ ಶೇಪಲ್ಲಿ ಬಂದಿರುತ್ತೆ. ಸೊ ಎರಡನೇದು ಏನಂತಂದರೆ ಡಬಲ್ ಜೆ ಬಟ್ ವೆಲ್ಡಿಂಗ್ ಅಂತ. ಸೊ ಇಲ್ಲಿ ಕೂಡ ನೋಡ್ತಾ ಇದ್ದೀರಾ, ಮೊದಲನೇ ಪೀಸಸನ್ನು ನಾನು ಹಾಗೆ ಇಡ್ತಾ ಇದ್ದೀನಿ. ಸೆಕೆಂಡ್ ಪೀಸಸ್ ಬಂದುಬಿಟ್ಟು ಏನಂತಂದರೆ ಡಬಲ್ ಜೆ. ಡಬಲ್ ಜೆಯಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ನೋಡಿ, ಫಸ್ಟ್ ಹಾಫ್ ಬಂದುಬಿಟ್ಟು ಮೇಲ್ಗಡೆ ಜೆ ಬರುತ್ತೆ, ಸೆಕೆಂಡ್ ಹಾಫಲ್ಲಿ ಬಂದುಬಿಟ್ಟು ಕೆಳಗಡೆ ಜೆಯಲ್ಲಿ ಬರುತ್ತೆ. ಸೊ ಇದು ಬಂದುಬಿಟ್ಟು ನೋಡ್ತಾ ಇದ್ದಿಲ್ಲ, ಇಲ್ಲಿ ಮೇಲ್ಗಡೆ ಇದು ಫಸ್ಟ್ ಪೀಸ್ ಹಾಗೆ ಇರುತ್ತೆ, ಇದು ಬಂದುಬಿಟ್ಟು ನಮಗೆ ಇದು ಫಸ್ಟ್ ಜೆ ಬರುತ್ತೆ. ಇದು ಡಬಲ್ ಜೆ ಬಂದಾಗ ನಮಗೆ ಇದು ಮೇಲ್ಗಡೆ ಜೆ ಈ ಥರ ಆಗುತ್ತೆ, ಕೆಳಗಡೆ ಜೆ ಬಂದುಬಿಟ್ಟು ಈ ಥರ ಆಗುತ್ತೆ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಒಂದು ಸಿಂಗಲ್ ಬಟ್ ಜೆ ಮತ್ತು ಡಬಲ್ ಬಟ್ ಜೆ ಒಂದು ವೆಲ್ಡಿಂಗನ್ನು
ಸಿಂಬಾಲಿಕಲಿ ರೀಪ್ರೆಸೆಂಟೇಷನ್ ಯಾವ ರೀತಿ ಮಾಡೋದು ಮತ್ತು ವೆಲ್ಡಿಂಗನ್ನು ನಾವು ಅಂದರೆ ಸಿಂಬಾಲಿಕಲಿ ಒಂದು ಇಲಸ್ಟ್ರೇಷನ್ ಯಾವ ರೀತಿ ಕೊಡ್ತೀವಿ ಅಂತಕ್ಕಂಥ ನಾನು ಫ್ರೀ ಹ್ಯಾಂಡ್ ಸ್ಕೆಚಲ್ಲಿ ಇಲ್ಲಿ ಬರೆದ್ಬಿಟ್ಟು ತೋರಿಸಿದ್ದೀನಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಈ ಒಂದು ಬಿ ಒ ಎಲ್ಲಿ ಈ ಥರ ಒಂದು ಏನಂತಂದರೆ ವೆಲ್ಡಿಂಗ್ ಸಿಂಬಾಲ್ಸು ಮತ್ತು ಇಲಸ್ಟ್ರೇಷನ್ನ ಫ್ರೀ ಹ್ಯಾಂಡ್ ಸ್ಕೆಚನ್ನು ನೀವು ತೆಗೀರಿ ಅಂದಾಗ ಯಾವ ರೀತಿ ತೆಗಿಬೇಕು ಮತ್ತು ಅದನ್ನು ಸಿಂಬಾಲಿಕಲಿ ಯಾವ ರೀತಿ ಬರೀಬೇಕು ಅಂತಕ್ಕಂಥ ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಕ್ವಶನ್ ಜೊತೆ ನಾನು ಮತ್ತೆ ನಿಮ್ಮ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.